ನಮಸ್ತೆ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀರೆಕಾಯಿ ಸಾಂಬಾರು ಮಾಡುವ ವಿಧಾನ. ಈ ಥರ ಎಳೆದನ್ನು ಅರ್ಧ ಕೆಜಿ ಹೀರೆಕಾಯಿ ತೊಗೊಂಡಿದ್ದೀನಿ. ಎಳೆದಿದೆ. ಇದನ್ನು ಎರಡು ಕಡೆ ಕಟ್ ಮಾಡಿಕೊಂಡು ಈ ಥರ ಸೈಡಲ್ಲಿರೋ ಹೆರೆನ ತಗೊಂಡಿದ್ದೀನಿ. ಎಳೆದಿರೋದ್ರಿಂದ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ರೌಂಡಾಗೂ ಬೇಕಾದ್ರೂ ಕಟ್ ಮಾಡ್ಬೋದು. ತುಂಬ ಚಿಕ್ಕದಾಗಿದೆ ಅಂದಾಗ ರೌಂಡ್ ಬೇಕಾದ್ರೆ ಕಟ್ ಮಾಡ್ಕೋಬೋದು. ತುಂಬ ದಪ್ಪ ಥರ ಸೈಜ್ ಇದ್ದರೆ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ತರಕಾರಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೊಟೊ, ಹೀರೆಕಾಯಿನೂ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಬೌಲಲ್ಲಿ ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಅದು ತೊಳೆದು ಹಾಕ್ಕೊಂಡಿದ್ದೀನಿ. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ 1-2 ವಿಷಲ್ ಮಾಡಿಸ್ಕೊಳ್ಳಿ. ಆನಂತರ ಅದನ್ನು ರುಬ್ಬಿ ತೊಗೊಂಡಿದ್ದೀನಿ. ಇವಾಗ ಬೆಂದಿದೆ ಇದು. ಇದಕ್ಕೆ ರುಬ್ಕೊಂಡಿದ್ನಲ್ಲ ಆ ಬೇಳೆ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದ ನಂತರ ಅದಕ್ಕೆ ಖಾರದ ಪುಡಿ 1.5 ಟೀ ಸ್ಪೂನ್ ಆಗೋಷ್ಟು, ಇವಾಗ ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ಜೀರಿಗೆ ಪುಡಿ, ಸಾಂಬಾರು ಪುಡಿನೂ ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಕಡಿಮೆ ಆಗಿತ್ತು ಅಂಥೇಳಿ. ಇವಾಗ ರೆಡಿ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಆಗಿದೆ. ರೈಸ್ ಜೊತೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ.